ಗದ್ದೆ ಅಕಾಡೆಮಿಯ ಪ್ರೀತಿಯ ವೀಕ್ಷಕರೇ, ವೇದಿಕ್ ಮ್ಯಾಥಮೆಟಿಕ್ಸ್ ಸರಣಿಯ ಮತ್ತೊಂದು ಸಬ್ಟ್ರಾಕ್ಷನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೆಸ್ಟ್ ಫ್ರೆಂಡ್ ಮೆಥಡ್ ನ ಯೂಸ್ ಮಾಡಿಕೊಂಡು ಸಬ್ಟ್ರಾಕ್ಷನ್ ನ ಯಾವುದೇ ಬಾರೋ ತಗೊಳ್ತಾರೆ ಕೆಲವೇ ಸೆಕೆಂಡ್ ಗಳಲ್ಲಿ ಹೇಗ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೆಥಡ್ಗೆ ಹೆಸರು ಬೆಸ್ಟ್ ಫ್ರೆಂಡ್ ಮೆಥಡ್ ಅಂತ. ಓಕೆ, ನಾವು ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು, ಅದ್ ಹೇಗೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ ಅರ್ಥ ಆದ್ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡೋದನ್ನ ನಾನ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಹಿಯರ್. ಒಂದ್ಗೆ ಬೆಸ್ಟ್ ಫ್ರೆಂಡ್ ಯಾರಪ್ಪ ಅಂತಂದ್ರೆ 9, ಬಿಕಾಸ್ ಇವೆರಡನ್ನು ಆಡ್ ಮಾಡಿ 10 ಬರುತ್ತೆ. 1 + 9 ಏನು 10, ಅಥವಾ 10 - 9 ಏನು 1, ಅಥವಾ 10 - 1 ಏನು 9. ಹಾಗಾಗಿ 1 ಮತ್ತೆ 9 ಯಾವತ್ತು ಬೆಸ್ಟ್ ಫ್ರೆಂಡ್ಸ್. ಓಕೆ, ಸಿಯರ್ 2ಗೆ ಯಾರಪ್ಪ ಬೆಸ್ಟ್ ಫ್ರೆಂಡ್ ಅಂದ್ರೆ 8, 8ಗೆ ಯಾರು ಬೆಸ್ಟ್ ಫ್ರೆಂಡ್ ಅಂದ್ರೆ 2, ಬಿಕಾಸ್ 10 - 2 8, 8 - 10 - 8 2. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ 3ಗೆ ಬೆಸ್ಟ್ ಫ್ರೆಂಡ್ ಯಾರು ಅಂದ್ರೆ 7, 7ಗೆ ಯಾರು ಬೆಸ್ಟ್ ಫ್ರೆಂಡ್ ಅಂದ್ರೆ 3, ಬಿಕಾಸ್ 10 - 3 7, 10 - 7 3. ಅಥವಾ ಇವೆರಡನ್ನು ಆಡ್ ಮಾಡಿ 1 + 9 ಏನು 10, 2 + 8 ಏನು 10, 3 + 7 ಏನು 10. ಹಾಗಾಗಿ ಇವನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಕರಿತೀವಿ. ಸಿ, ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ 10, ಇವೆರಡನ್ನು ಆಡ್ ಮಾಡಿದ್ರೆ 10, ಇವೆರಡನ್ನು ಆಡ್ ಮಾಡಿದ್ರೆ 10, ಇವೆರಡನ್ನು ಆಡ್ ಮಾಡಿದ್ರೆ 10, ಇವೆರಡನ್ನು ಆಡ್ ಮಾಡಿದ್ರೆ 10. ಹಾಗಾಗಿ ಈ ಪೇರ್ಗಳು ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಕರಿತೀವಿ. ಪ್ಲೀಸ್ ಹಿಯರ್. 1 + 9 10, 2 + 8 10, 3 + 7 10, 7 + 3 10, 8 + 2 10, 9 + 1 10, 4 + 6 10, 6 + 4 10, 5 + 5 10. ಗೊತ್ತಾಯ್ತಲ್ವಾ? 1ಗೆ ಯಾರು ಬೆಸ್ಟ್ ಫ್ರೆಂಡು 9, 9ಗೆ ಯಾರು ಬೆಸ್ಟ್ ಫ್ರೆಂಡು 1, 2ಗೆ ಯಾರು ಬೆಸ್ಟ್ ಫ್ರೆಂಡು 8, 8ಗೆ ಯಾರು ಬೆಸ್ಟ್ ಫ್ರೆಂಡು 2, 3ಗೆ ಯಾರು ಬೆಸ್ಟ್ ಫ್ರೆಂಡು 7, 7ಗೆ ಯಾರು ಬೆಸ್ಟ್ ಫ್ರೆಂಡು 3, 4ಗೆ ಯಾರು ಬೆಸ್ಟ್ ಫ್ರೆಂಡು 6, 6ಗೆ ಯಾರು ಬೆಸ್ಟ್ ಫ್ರೆಂಡು 4, 5ಗೆ 5. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೌ ಈ ಬೆಸ್ಟ್ ಫ್ರೆಂಡ್ ಟೆಕ್ನಿಕ್ ನ ನಾನು ಸಬ್ಟ್ರಾಕ್ಷನ್ ಗಳನ್ನ ಹೇಗೆ ಸುಲಭವಾಗಿ ಮಾಡಬಹುದು ವಿತೌಟ್ ಟೇಕಿಂಗ್ ಎನಿ ಬಾರೋ. ಪಕ್ಕದಿಂದ ಬಾರೋ ತಗೊಳ್ಳಿ, ಅದೆಲ್ಲ ಬೇಡ. ಓಕೆನಾ? ಸುಲಭವಾಗಿ ಕೆಲವೇ ಸೆಕೆಂಡ್ ಗಳಲ್ಲಿ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ. ಓಕೆ, ಪ್ಲೀಸ್ ಹಿಯರ್. 85 - 26, 85 - 26, 8 - 2 6 ಅಂತ ಬರೆಯೋದು ಎಲ್ಲರಿಗೂ ಗೊತ್ತು. 8 - 2 ಏನು 6. 5 ಅಲ್ಲಿ 6 ಕಲಿಯಕ್ಕಾಗುತ್ತಾ? ಆಗಲ್ಲ. ಕರೆಕ್ಟ್ ತಾನೆ? 6ಗೆ ಬೆಸ್ಟ್ ಫ್ರೆಂಡ್ ಯಾರು 4, 6ಗೆ ಯಾರು ಬೆಸ್ಟ್ ಫ್ರೆಂಡು 4. ಓಕೆನಾ? ಈಗ ಇವೆರಡನ್ನ ಆಡ್ ಮಾಡೋಣ. 5 ಅಲ್ಲಿ 6 ಕಲಿಯಕ್ಕಾಗಲ್ಲ. 6ನ ಬೆಸ್ಟ್ ಫ್ರೆಂಡ್ ಯಾರು 4. ಸೊ 5 + 4 ಏನು 9. ಸಬ್ಟ್ರಾಕ್ಷನ್ ಮಾಡೋ ಬದಲು ಅಡಿಷನ್ ಮಾಡ್ಬಿಟ್ಟಿದ್ದೀನಲ್ವಾ? ಸೊ ಹಾಗಾಗಿ ಇದನ್ನ ಒಂದು ರಿಡ್ಯೂಸ್ ಮಾಡೋಣ. ಸೊ ಆನ್ಸರ್ ಎಷ್ಟು 59. ಎಷ್ಟು ಆನ್ಸರ್ 59. ಸಬ್ಟ್ರಾಕ್ಷನ್ ಮಾಡ್ಬೇಕಿತ್ತು, ಅಡಿಷನ್ ಮಾಡ್ಬಿಟ್ಟೆ. ಹಾಗಾಗಿ ಲೆಫ್ಟ್ ಅಲ್ಲಿರೋ 1 ಡಿಜಿಟ್ ನ ಕಮ್ಮಿ ಮಾಡ್ಕೊಳ್ಳೋಣ, 59. ಸೊ ನಿಮ್ಮ ಕ್ಯಾಲ್ಕುಲೇಟರ್ ನೋಡಿ, ಆನ್ಸರ್ ಸೇಮ್ ಇರುತ್ತೆ. ಯಾವುದೇ ಬಾರ ತಗೊಳ್ದರೆ ಕೆಲವೇ ಸೆಕೆಂಡ್ ಗಳಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದೀನಲ್ವಾ? 85 - 26 ಎಷ್ಟು? ಉತ್ತರ 59. 59 ಕರೆಕ್ಟ್ ತಾನೆ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಮತ್ತಷ್ಟು ಪ್ರಾಬ್ಲಮ್ಗಳನ್ನು ನೋಡೋಣ, ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಮತ್ತೊಂದು ಕ್ವಶನ್ ನೋಡೋಣ. ಪ್ಲೀಸ್ ಹಿಯರ್. ಇಲ್ಲೂ ಕೂಡ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ. 8 - 3, 8 - 3 ಏನಂದ್ರೆ 5. ಬಟ್ 5 ಅಲ್ಲಿ 8 ಕಲಿಯಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ 8 ನ ಬೆಸ್ಟ್ ಫ್ರೆಂಡ್ ಯಾರು 2. 2 ಮತ್ತೆ 5 ನ ಆಡ್ ಮಾಡೋಣ. ಸಬ್ಟ್ರಾಕ್ಷನ್ ಮಾಡ್ಬೇಕಾಯ್ತು, ಆಡ್ ಮಾಡಿದೀನಲ್ವಾ? ಸೊ ಹಂಗಾಗಿ -1. 5 - 1 ಏನು 4. ಸೊ ಆನ್ಸರ್ ಎಷ್ಟಪ್ಪ ಅಂದ್ರೆ 47. ಎಷ್ಟು ಆನ್ಸರ್ 47. ಮತ್ತೊಮ್ಮೆ ನೋಡೋಣ. ಹಿಯರ್ ಆನ್ಸರ್ ಕರೆಕ್ಟ್ ಆಗಿದ್ಯಾ? 85 - 38 ಎಷ್ಟು ಆನ್ಸರ್ 47. ಸೇಮ್ ಆನ್ಸರ್ ಐ ಆಮ್ ಗೆಟಿಂಗ್. ಸೊ ಈ ಮೆಥಡ್ ಏನಂತ ಕರಿತೀವಿ? ಬೆಸ್ಟ್ ಫ್ರೆಂಡ್ ಮೆಥಡ್ ಅಂತ ಕರಿತೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ. ವಿಡಿಯೋ ಎಷ್ಟು ಸಲ ಬೇಕಾದ್ರೆ ನೋಡಬಹುದಲ್ವಾ? ಯಾವಾಗ ಬೇಕಾದ್ರೂ ನೋಡಬಹುದು. ಸೊ ದಟ್ ಇಸ್ ದ ಅಡ್ವಾಂಟೇಜ್. ಮುಂದಿನ ಕ್ವಶನ್ ಪ್ಲೀಸ್ ಹಿಯರ್. ಸುಲಭವಾಗಿ ಮಾಡೋದನ್ನ ಕಲಿಯೋಣ. 5 - 2 ಏನು 3.
4 ಅಲ್ಲಿ 6 ಕಲಿಯಕ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ 6 ನ ಬೆಸ್ಟ್ ಫ್ರೆಂಡ್ ಯಾರು? 6 ನ ಬೆಸ್ಟ್ ಫ್ರೆಂಡ್ 4. ಸೊ ಇವೆರಡನ್ನ ಆಡ್ ಮಾಡೋಣ. 4 + 4 ಏನು? 8. ಆಡ್ ಮಾಡಿದೀನಿ, ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು, ಹಾಗಾಗಿ ಇದನ್ನ -1 ಮಾಡೋಣ. ಸೊ ಆನ್ಸರ್ 28 ಮೈ ಡಿಯರ್ ಫ್ರೆಂಡ್ಸ್. ಆನ್ಸರ್ 28. ಮತ್ತೊಮ್ಮೆ ನೋಡೋಣ ಕ್ಯಾಲ್ಕುಲೇಟರ್ ಅಲ್ಲಿ ಉತ್ತರ ಸರಿ ಇದೆಯಾ ಇಲ್ವಾ ಅಂತ. ಪ್ಲೀಸ್ ಸಿ. 54 - 26 ಆನ್ಸರ್ ಎಷ್ಟು? 28. ಸರಿ ಇದೆ ಅಲ್ವಾ? ಸಿ ಹೇಗೆ ಸುಲಭವಾಗಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್ ಸಿ. 5 - 3 is 2. 3 8 ಕಲಿಯಕ್ಕಾಗುತ್ತಾ? ಸಾಧ್ಯ ಇಲ್ಲ. ಸೊ 8 ನ ಬೆಸ್ಟ್ ಫ್ರೆಂಡ್ ಯಾರು? 2. ಸೊ ಇವೆರಡನ್ನ ಆಡ್ ಮಾಡಿದ್ರೆ 5. ಸಬ್ಟ್ರಾಕ್ಷನ್ ಮಾಡೋ ಬದಲು ಅಡಿಷನ್ ಮಾಡಿದೀನಿ, ಹಾಗಾಗಿ -1 ಮಾಡೋಣ. ಆನ್ಸರ್ 15. ಆನ್ಸರ್ 15. ಕ್ಯಾಲ್ಕುಲೇಟರ್ ನೋಡೋಣ. 53 - 38 15. So this method is called as what? Best friend method, my dear friends. ಮುಂದಿನ ಕ್ವಶನ್. 4 - 2 ಏನು? 2. 4 - 2 2. 5 ಅಲ್ಲಿ 8 ಕಲಿಯಕ್ಕಾಗುತ್ತಾ? ಆಗಲ್ಲ. 8 ನ ಬೆಸ್ಟ್ ಫ್ರೆಂಡ್ ಯಾರು? 2. 8 ನ ಬೆಸ್ಟ್ ಫ್ರೆಂಡ್ ಯಾರು? 2. ಸೊ 8 ನ ಬೆಸ್ಟ್ ಫ್ರೆಂಡ್ 2. 5 + 2 ಏನು? 7. ಆಯ್ತಾ? ಅಡಿಷನ್ ಮಾಡಿದೀನಲ್ವಾ, ಇದನ್ನ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಓಕೆನಾ? ದೆನ್ 3 ಅಲ್ಲಿ 4 ಕಲಿಯಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ 3 ನ ಬೆಸ್ಟ್ ಫ್ರೆಂಡ್ ಯಾರು? ಸಾರಿ 4 ನ ಬೆಸ್ಟ್ ಫ್ರೆಂಡ್ 6. 6 + 3 ಯಾರು? 6 + 3 ಏನು? 9. ಓಕೆನಾ? ಆಡ್ ಮಾಡಿದೀನಲ್ವಾ, ಇಲ್ಲೂ -1 ಮಾಡೋಣ. ಸೊ ಆನ್ಸರ್ ದಿಸ್ ಇಸ್ 6, ದಿಸ್ ಇಸ್ 1. 169. 169. ಮತ್ತೊಮ್ಮೆ ನೋಡೋಣ. ಐ ವಿಲ್ ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಫಸ್ಟ್ ಉತ್ತರ ನೋಡೋಣ, ಏನು ಉತ್ತರ ಬರುತ್ತೆ ಅಂತ. ಸಿ 453 - 284. ಸೊ ಆನ್ಸರ್ 169. ಸೇಮ್ ಆನ್ಸರ್ ಐ ಆಮ್ ಗೆಟಿಂಗ್ ರೈಟ್. ಸಿ ಮತ್ತೊಮ್ಮೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ದಯವಿಟ್ಟು ಗಮನಿಸಿ. ಓಕೆ, ಪ್ಲೀಸ್ ಸಿ ಹಿಯರ್. Please observe. I am going to explain now. 4 - 2 2. 4 - 2 2. ಇಲ್ಲಿ ಸಬ್ಟ್ರಾಕ್ಟ್ ಮಾಡಕ್ಕಾಗಲ್ಲ. 8 ನ ಬೆಸ್ಟ್ ಫ್ರೆಂಡ್ ಯಾರು? 2. 2 + 5 7. ಇಲ್ಲಿ ಅಡಿಷನ್ ಮಾಡಿದೆ ಅಲ್ವಾ, -1 ಅಂತ ಬರೆಯೋಣ. 3 ಅಲ್ಲಿ 4 ಕಲಿಯಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. 4 ನ ಬೆಸ್ಟ್ ಫ್ರೆಂಡ್ ಯಾರು? 6. 6 + 3 ಯಾರು? 9. ಅಡಿಷನ್ ಮಾಡಿದೀನಿ, ಹಿಂದೆ -1 ಮಾಡೋಣ. ಸೊ ಆನ್ಸರ್ ಎಷ್ಟು? ಓಕೆ ಸರ್, ಮೆಂಟಲಿ ಮಾಡೋದು ಹೇಗೆ ಸರ್? ಇದೆಲ್ಲ ಬರೆಯೋದು ಬೇಡ, ಮೆಂಟಲಿ ಹೇಗೆ ಮಾಡೋದು? ಸಿ ಐ ವಿಲ್ ಟೆಲ್ ದಟ್ ಆಲ್ಸೋ. ಅದನ್ನು ಕೂಡ ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಸೊ ಮೆಂಟಲಿ ಕೈಯಲ್ಲೆಲ್ಲ ಬರೀದಲೆ ಹೇಗೆ ಮೆಂಟಲಿ ಮಾಡೋದು ಅಂತ ನಿಮ್ಗೆ ಕಲ್ಸ್ಕೊಡ್ತಾ ಇದೀನಿ, ದಯವಿಟ್ಟು ನೋಡಿ. 4 - 2 2. ಬಟ್ 5 ಇಂದ 8 ಕಲಿಯಕ್ಕಾಗಲ್ಲ. 2 ನ 1 ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ, 1 ಅಂತ ಬರೆದ್ಬಿಡೋಣ. ಸಿ 4 - 2 ಏನು? 2. ಬಟ್ ಇಲ್ಲಿಂದ ಇಲ್ಲಿ ಕಲಿಯಕ್ಕಾಗಲ್ಲ, ಪಕ್ಕದಲ್ಲಿ ಕಲಿಯಕ್ಕಾಗಲ್ಲ, ಹಾಗೆ 2 - 1 ಡೈರೆಕ್ಟ್ ಆಗಿ 1 ಬರ್ದಿದ್ದೀನಪ್ಪ. ಇವೆಲ್ಲ ನನ್ಗೆ ಮಾಡಕ್ ಇಷ್ಟ ಇಲ್ಲ, -1 ಎಲ್ಲ ಮಾಡಕ್ ಇಷ್ಟ ಇಲ್ಲ, ಮೆಂಟಲಿ ಮಾಡ್ಬೇಕು. ದಿಸ್ ಇಸ್ ಹೌ ವಿ ವಿಲ್ ಡು. 8 ನ ಬೆಸ್ಟ್ ಫ್ರೆಂಡ್ ಯಾರು? 2. 2 + 5 7. 7 ಅಂತ ಬರಿಬೇಕಾ ಬೇಡ್ವಾ? ಇಲ್ಲಿ ಕಲಿಯಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ 7 ನ ಡೈರೆಕ್ಟ್ ಆಗಿ 6 ಅಂತ ಬರ್ದು ಬಿಡೋಣ. ಅರ್ಥ ಆಗ್ತಿದ್ಯಾ? ಎಸ್. ನಾವು 3 - 4 ಆಗುತ್ತಾ? ಆಗೋದಿಲ್ಲ. 4 ನ ಬೆಸ್ಟ್ ಫ್ರೆಂಡ್ ಯಾರು? 6. 6 + 3 9. ಸರ್ ಇಲ್ಲಿ -1 ಯಾಕೆ ಮಾಡ್ಲಿಲ್ಲ? ಆಲ್ರೆಡಿ ಮಾಡ್ಬಿಟ್ಟಿದೀನಲ್ವಾ. ಸಿ 169. ಸಿ -1 ಎಲ್ಲ ಮಾಡ್ತಾರೆ. ಮೆಂಟಲಿ ಐ ಕ್ಯಾಲ್ಕುಲೇಟೆಡ್ ವಾಟ್ ಈಸ್ ದ ಆನ್ಸರ್, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಮೆಂಟಲಿ ಮಾಡೋದನ್ನ ಕಲಿತೀರಾ. ಓಕೆ, ನಮ್ಮ ಉದ್ದೇಶ ಮೆಂಟಲಿ ಸಬ್ಟ್ರಾಕ್ಷನ್ ಗಳನ್ನಾಗ್ಲಿ, ಟೇಬಲ್ಸ್ ಅನ್ನಾಗ್ಲಿ, ಡಿವಿಷನ್, ಸ್ಕ್ವೇರ್ಸ್, ಕ್ಯೂಬ್ಸ್, ವಾಟ್ ನಾಟ್ ಎಲ್ಲವುದನ್ನು ಕಲಿಸಬೇಕು ಅನ್ನೋದೇ ಗದ್ದೆ ಅಕಾಡೆಮಿಯ ಉದ್ದೇಶ. ಓಕೆ, ಮುಂದಿನ ಕ್ವಶನ್. ಸಿ ಹಿಯರ್. ಫಸ್ಟ್ ಮೆಂಟಲಿ ಹೇಗೆ ಮಾಡೋದಂತ ನೋಡೋಣ. 6 - 2 ಏನು? 4. ಬಟ್ ಇಲ್ಲಿ ಕಲಿಯಕ್ ಆಗೋದಿಲ್ಲ. 4 ನ ನಾನು ಡೈರೆಕ್ಟ್ ಆಗಿ 3 ಅಂತ ಬರ್ಕೊಂಡ್ಬಿಡ್ತೀನಿ. ಅರ್ಥ ಆಯ್ತಲ್ವಾ?
ನಾವು 4 ಮೈನಸ್ 8 ಪಾಸಿಬಲ್ ಇಲ್ಲ. 8 ನ ಬೆಸ್ಟ್ ಫ್ರೆಂಡ್ ಯಾರು? 2. 2 ಪ್ಲಸ್ 4 ಏನು? 6. ಸರ್ ಇಲ್ಲಿ ಯಾಕೆ 6 ನ 5 ಅಂತ ಬರ್ಕೋತಾ ಇಲ್ಲ ಅಂತ ಅಂದ್ರೆ 2 ಮೈನಸ್ 1 ಪಾಸಿಬಲ್ ಮಾಡಬಹುದು, 1 ಅಂತ ಬರೆಯೋಣ. ಬಟ್ ಇಲ್ಲಿ ಕಲಿಯಕ್ಕಾಗಲ್ಲ, ಹಾಗಾಗಿ ಅದನ್ನ 1 ಅಂತ ಬರೀಬಾರ್ದು. ಏನಂತ ಬರೀಬೇಕು? 0. 1 ಮೈನಸ್ 1 ಏನು? 0. ಯಾಕೆ ಸರ್ ಬರ್ಕೊಂಡ್ರಿ ಅಂದ್ರೆ ಇಲ್ಲಿ ಮಾಡಕ್ ಆಗಲ್ಲ ತಾನೆ, ಹಾಗಾಗಿ. ಓಕೆ, ನಾವು 9 ನ ಬೆಸ್ಟ್ ಫ್ರೆಂಡ್ ಯಾರು? 1 ಪ್ಲಸ್ 7 ಏನು? 8. ದಿಸ್ ಇಸ್ ಮೈ ಆನ್ಸರ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಬೆರಳುಗಳನ್ನ ಸಹಾಯ ಇಲ್ದಲೆ, ಯಾವುದೇ ಬಾರೋನ ಮಾಡ್ದಲೆ ಹೇಗೆ ಸುಲಭವಾಗಿ ಮಾಡ್ತಾ ಇದೀವಲ್ವಾ? ಸೊ ನೀವು ಕೂಡ ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಮೆಥಡ್ ಗಳನ್ನ ಸುಲಭವಾಗಿ ಕಲಿಬಹುದು. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನೋಡೋಣ ಆನ್ಸರ್ ಎಷ್ಟು ಅಂತ. 6 4 2 7 ಮೈನಸ್ 2 8 1 9. ಸೊ ನಿಮ್ಮ ಆನ್ಸರ್ ಏನು? 3608. ಕರೆಕ್ಟ್ ಅಲ್ವಾ? ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, now please here ಮೆಂಟಲಿ ಮಾಡ್ತೀವಿ. ಈಗ 7 ಮೈನಸ್ 4 ಏನು? 3. ಬಟ್ ಇಲ್ಲಿ ಮಾಡಕ್ಕಾಗಲ್ಲ, 3 ನಾನು ಡೈರೆಕ್ಟ್ ಆಗಿ 2 ಅಂತ ಬರ್ಕೊಂಡ್ಬಿಟ್ಟೆ. ಇಲ್ಲಿ ಮಾಡಕ್ಕಾಗಲ್ಲ. ಹೂ ಇಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಯುವರ್ 6 ಮೈ ಡಿಯರ್ ಫ್ರೆಂಡ್ಸ್? 4 ಪ್ಲಸ್ 3 7. ಬಟ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಕ್ಕಾಗಲ್ಲ, 7 ನಾವು 6 ಅಂತ ಬರೀಬೇಕು. ಕರೆಕ್ಟ್. ಹೂ ಇಸ್ ದ ಬೆಸ್ಟ್ ಫ್ರೆಂಡ್ ಫಾರ್ ಯುವರ್ 5 ಪ್ಲಸ್ 4 9 ಹಾಗೆ ಬರೀಬೇಕು, 8 ಅಂತ ಬರೀಬಾರ್ದು. ಯಾಕೆಂದ್ರೆ ಇಲ್ಲಿ ಮಾಡಕ್ಕಾಗುತ್ತೆ, ಸಪ್ರೇಷನ್ ಮಾಡಕ್ಕಾಗುತ್ತೆ. 2 ಮೈನಸ್ 1 ಏನು? 1. ಕರೆಕ್ಟ್. ಬಟ್ ಇಲ್ಲಿ ಮಾಡಕ್ಕಾಗಲ್ಲ ತಾನೆ, ಹಾಗಾಗಿ 1 ಅಂತ ಬರೀಬಾರ್ದು. ಏನಂತ ಬರೀಬೇಕು? 0. ಏನಂತ ಬರೀಬೇಕು? 0. ಪ್ಲೀಸ್ ಸಿ, ಹೌ ಟು ರೈಟ್ ದಿಸ್ ಆಸ್ 0. ಸಪ್ರಾಕ್ಷನ್ ಮಾಡಕ್ಕಾಗಲ್ಲ. ಯಾರು 8 ನ ಬೆಸ್ಟ್ ಫ್ರೆಂಡ್? 2 ಗೆ 3 ನ ಆಡ್ ಮಾಡಿ 5. ದಿಸ್ ಇಸ್ ಮೈ ಆನ್ಸರ್. ಎಷ್ಟಪ್ಪ ಆನ್ಸರ್ ಅಂದ್ರೆ 26905. ಈಗ ಕ್ಯಾಲ್ಕುಲೇಟರ್ ನೋಡೋಣ ಎಷ್ಟು ಆನ್ಸರ್ ಬರುತ್ತೆ ಅಂತ. ಸಿ, ಓಪನ್ ದ ಕ್ಯಾಲ್ಕುಲೇಟರ್. ವೇರ್ ಇಸ್ ದ ಕ್ಯಾಲ್ಕುಲೇಟರ್? ಯಾ, ಓಕೆ. ಕ್ಯಾಲ್ಕುಲೇಟರ್ ಅಡ್ಡ ಬರ್ತಾ ಇದೆ. ಓಕೆ, ನಥಿಂಗ್ ಟು ವರಿ. ಈಗ ನೋಡೋಣ. 7 3 4 2 3 ಮೈನಸ್ 4 6 5 1 8. ಆನ್ಸರ್ ನೋಡಿ 26905. ಸರಿ ಅಲ್ವಾ ನಮ್ಮ ಉತ್ತರ? ಹೇಗೆ ಕೆಲವೇ ಸೆಕೆಂಡ್ ನಲ್ಲಿ ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಲ್ವಾ? ಓಕೆ, ಮುಂದಿನ ಕ್ವಶನ್ ನೋಡೋಣ. ಪ್ಲೀಸ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್. 4 ಮೈನಸ್ 3 1. ಬಟ್ ಇಲ್ಲಿ ಮಾಡಕ್ಕಾಗಲ್ಲ, 1 ಅನ್ನು ಡೈರೆಕ್ಟ್ ಆಗಿ 0 ಅಂತ ಬರ್ಕೊಂತೀನಿ. ಇಲ್ಲಿ ಸಪ್ರೇಟ್ ಮಾಡಕ್ಕಾಗಲ್ಲ. 8 ನ ಬೆಸ್ಟ್ ಫ್ರೆಂಡ್ ಯಾರು? 2 ಪ್ಲಸ್ 3 ಏನು? 5 ಹಾಗೆ ಬರೀತೀನಿ. ಯಾಕೆ? ಇಲ್ಲಿ ಸಪ್ರೇಷನ್ ಮಾಡಕ್ ಸಾಧ್ಯ ಇದೆ. 2 ಮೈನಸ್ 1 ಏನು? 1. ಬಟ್ ಇಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ 1 ನಾನು ಏನಂತ ಬರೀಬೇಕು? 0. ದಿಸ್ ಇಸ್ ಹೌ ಮೆಂಟಲಿ ಯು ಹ್ಯಾವ್ ಟು ಡೂ ಮೈ ಡಿಯರ್ ಫ್ರೆಂಡ್ಸ್. 9 ಅಲ್ಲಿ 8 ಕಲಿಯಕ್ಕಾಗುತ್ತಾ? ಆಗಲ್ಲ. ಸೊ 9 ನ ಬೆಸ್ಟ್ ಫ್ರೆಂಡ್ ಯಾರು? 1 ಪ್ಲಸ್ 8 ಏನು? 9. ಬಟ್ 9 ಅಂತ ಬರೀಬಾರ್ದು, 8 ಅಂತ ಬರೀಬೇಕು. ಯಾಕೆ ಅಂದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಕ್ ಸಾಧ್ಯ ಇಲ್ಲ. ಎಸ್ ಆರ್ ನೋ? ಎಸ್. 8 ನ ಬೆಸ್ಟ್ ಫ್ರೆಂಡ್ ಯಾರು? 2 ಪ್ಲಸ್ 6 8. ದಿಸ್ ಇಸ್ ಮೈ ಆನ್ಸರ್. ಕ್ಯಾಲ್ಕುಲೇಟರ್ ನೋಡೋಣ ಎಷ್ಟು ಆನ್ಸರ್ ಅಂತ. ವಿ ವಿಲ್ ಸಿ ನೌ. ಕ್ಯಾಲ್ಕುಲೇಟರ್ ಅಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡೋಣ. 4 3 2 8 6 ಮೈನಸ್ 3 8 1 9 8. ನಿಮ್ಮ ಉತ್ತರ 5088. ಸರಿ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹೇಗೆ ಕೆಲವೇ ಸೆಕೆಂಡ್ಗಳಲ್ಲಿ ಯಾವುದೇ ಭಾರವನ್ನು ತಗೊಳ್ತಾರೆ, ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಹೇಗ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಸಿಎಲ್ 6 ಮೈನಸ್ 4 2. ಬಟ್ ಐ ವಿಲ್ ರೈಟ್ ಇಟ್ ಆಸ್ 1. ಯಾಕಂದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಕ್ ಆಗಲ್ಲ. 9 ನ ಬೆಸ್ಟ್ ಫ್ರೆಂಡ್ ಯಾರು? 1 ಪ್ಲಸ್ 4 ಏನು? 5
5 ನ ಹಾಗೆ ಬರಿಬೇಕು, 4 ಅಂತ ಬರಿಬಾರ್ದು, ಯಾಕೆಂದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಕ್ ಸಾಧ್ಯ ಇದೆ. 9 - 8 ಏನು 1 ಅಂತ ಬರಿಬಾರ್ದು, 0 ಅಂತ ಬರಿಬೇಕು, ಯಾಕಂದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಕ್ ಆಗಲ್ಲ. ಓಕೆ, ಸೊ 7 ನ ಬೆಸ್ಟ್ ಫ್ರೆಂಡ್ ಯಾರು? 3 + 5 ಏನು 8 ಅಂತ ಬರಿಬಾರ್ದು, 7 ಅಂತ ಬರೀರಿ, ಯಾಕೆಂದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಕ್ ಆಗಲ್ಲ. ಸೊ 8 ನ ಬೆಸ್ಟ್ ಫ್ರೆಂಡ್ ಯಾರು? 2 + 6 ಏನು 8 ನ ಹಾಗೆ ಬರಿಬೇಕು, ಯಾಕೆಂದ್ರೆ ಇಲ್ಲೂ ಸಬ್ಟ್ರಾಕ್ಷನ್ ಮಾಡಕ್ ಆಗುತ್ತೆ. 8 - 2 ಏನು 6, ಕರೆಕ್ಟ್. 2 - 1 ಏನು 1. ಸೊ ಈ ಪ್ರಶ್ನೆಗೆ ಉತ್ತರ 1507,861. ಬಂದಿರೋ ಆನ್ಸರ್ ಕರೆಕ್ಟ್ ತಪ್ಪು ಅಂತ ಚೆಕ್ ಮಾಡ್ಕೋಬೇಕಲ್ವಾ? ಕ್ಯಾಲ್ಕುಲೇಟರ್ ಇದೆ ಅಲ್ವಾ ನಮ್ಮ ಹತ್ರ? ನೋಡೋಣ ಈಗ ವಾಟ್ ಇಸ್ ದ ಆನ್ಸರ್ ಅಂತ. Open the calculator. Now see here, 649568 minus 4987821. ಆನ್ಸರ್ ನೋಡ್ಕೊಳ್ಳಿ, 1507,861. ಸರಿ ಇದೆ ಅಲ್ವಾ ನಮ್ಮ ಉತ್ತರ? ಸೊ ಪ್ರೀತಿಯ ಹೆಗ್ಗದ್ದೆ ಅಕಾಡೆಮಿಯ ವೀಕ್ಷಕರೇ, ನಮ್ಮ ಡ್ಯೂಟಿ ಎಲ್ಲಾ ಟ್ರಿಕ್ಸ್ ಗಳನ್ನ ಹೇಳ್ಕೊಡೋದು. ನೀವು ನಾವು ಹೇಳ್ಕೊಟ್ಟ ಟೆಕ್ನಿಕ್ಸ್ ಗಳನ್ನ ಜಸ್ಟ್ ವೀಕ್ಷಿಸೋದಲ್ಲ, ಹೆಚ್ಚು ಪ್ರಾಬ್ಲಮ್ಸ್ ಗಳನ್ನ ಮಾಡಿದಾಗ ಮಾತ್ರ ಈ ಎಲ್ಲಾ ಟ್ರಿಕ್ಸ್ ಗಳನ್ನ ನೀವು ಕಲಿತು ಮುಂದೊಂದು ದಿನ ನಮ್ಮ ತರ ಹ್ಯೂಮನ್ ಕ್ಯಾಲ್ಕುಲೇಟರ್ ಆಗಿ ಬದಲಾಗ್ತೀರಾ. ಸೊ ಇದು ಹೆಗ್ಗದ್ದೆ ಅಕಾಡೆಮಿ. ಸಿ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್.